ಗೌಡ್ರ ನಮಸ್ಕಾರ. ನಮಸ್ತೆ ಅಣ್ಣ. ನಮಸ್ತೆ ಅಣ್ಣ, ಹೇಳಿ ಅಣ್ಣ. ಈಗ ಒಂದು ವಾರ 15 ದಿನದಿಂದ ಒಂದು ವಿಡಿಯೋ ವೈರಲ್ ಆಗ್ತಿದೆ. ಅಣ್ಣ. ಧರ್ಮಸ್ಥಳದಲ್ಲಿ SIT ತನಿಖೆ ಏನೋ ಆರಂಭ ಆಯ್ತಲ್ವಾ? ಹೌದಣ್ಣ. ಅವ್ರೇನೋ ಹೂಳೆತ್ತುವಂತ ಕೆಲಸ ಮಾಡಿದ್ರಲ್ಲ, JCBನು ಮತ್ತೆ ಕೆಲವೊಬ್ಬ ಕಾರ್ಮಿಕರೆಲ್ಲ ಕೆಲಸ ಮಾಡಿದ್ರಲ್ಲ, ಹ್ಮ್ 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 ಅವ್ರಿಗೆ ಪೇಮೆಂಟ್ ಆಗಿಲ್ಲ ಅಂತ ಹೇಳಿ ಒಬ್ಬ ಯೂಟ್ಯೂಬರ್ ಓಕೆ. ಅವರು ವಿಡಿಯೋ ಸಮೇತ ನೋಡಿದೆ. ನಾವು ಬರೇ ಅವ್ರು ಮಾಡ್ತಕ್ಕಂಥದ್ದು ಧರ್ಮಸ್ಥಳದ ಪರವಾಗಿ ಮಾಡ್ತಕ್ಕಂಥದ್ದು. ಇಲ್ಲಿ ಸತ್ಯ ಇದೆಯಾ ಅದೇನು ಪರಿಶೋಧನೆ ಮಾಡ್ತಾ ಇಲ್ಲ. ಅವ್ರು ಹಂಗ್ ಮಾಡಿದ್ರು, ಇವ್ರು ಹಿಂಗ್ ಮಾಡಿದ್ರು. ಹ್ಮ್ 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 ಸೌಜನ್ಯ ಹೋರಾಟಗಾರರು ಧರ್ಮಸ್ಥಳ ದೇವಸ್ಥಾನಕ್ಕೆ ಧಕ್ಕೆ ತಂದಿದ್ದಾರೆ. ಸುಮ್ ಸೈಟ್ ತನಿಖೆ ಆಗುವಂಗೆ ಇದ್ ಮಾಡಿದ್ರು, ಇವರೇ ಸ್ಥಾಪನೆ ಮಾಡಿಬಿಟ್ರೆ ಸೈಟ್ ರಚನೆ ಇವರೇ ಕಾರಣ, ಹಾಗೆ ಹೀಗೆಲ್ಲ ಅಂತ ಹೇಳ್ತಿದ್ದಾರೆ. ಹ್ಮ್ 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 ಷಡ್ಯಂತ್ರ ಮಾಡಿದ್ರು. ಹ್ಮ್ 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 ಆ ಕೂಲಿ ಕಾರ್ಮಿಕರಿಗೆ ಮತ್ತು JCB ಅವರಿಗೆ ಪೇಮೆಂಟ್ ಕೊಟ್ಟಿಲ್ಲ, ಇವ್ರ ಹತ್ರ ಉಸ್ಲು ಮಾಡ್ಬೇಕು. ಹ್ಮ್ 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 ಅಮ್ಮಮ್ಮ ಅಂದ್ರೆ ಲಕ್ಷ ಆಗಿರ್ಬೋದು, ಅಲ್ಲಿ 2 ಲಕ್ಷ ಆಗಿರ್ಬೋದು, ಗೊತ್ತಿಲ್ಲ ನನಗೆ ಅದೆಷ್ಟಾಗೈತೋ. ಅದನ್ನ ಬೇಕಾದ್ರೆ ನಮ್ ಸೌಜನ್ಯ ಹೋರಾಟಗಾರರೇ ಬರೆಸ್ಲಿಕ್ಕೆ ರೆಡಿ ಇದಾರೆ. ಹ್ಮ್ 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 ರೆಡಿ ಇರ್ತಾರ ಅನ್ಕೊಂಡಿನಿ. ಓಕೆ. ಇವ್ರು ಷಡ್ಯಂತ್ರ ಮಾಡಿದ್ರೆ, ಇವ್ರು ತಪ್ಪು ಮಾಡಿದ್ರೆ, ಅಥವಾ ಇವರಿಂದನೇ SIT ರಚನೆ ಆಗಿದೆ ಅಂದ್ರೆ, ಹ್ಮ್ ಅಲ್ಲೇನು ಆಗಿಲ್ಲ, ಸುಮ್ನೆ ಷಡ್ಯಂತ್ರ ಮಾಡಿದ್ರಂದ್ರೆ ಇವ್ರು ಕೊಡಕ್ ರೆಡಿ. ಅಕಸ್ಮಾತ್ ಏನೇ ಶಿಕ್ಷೆ ಕೊಟ್ಟರು ಅನುಭವಿಸಕ್ ರೆಡಿ. ಓಕೆ. ಮತ್ತೀಗ ಅದ್ರ ಪ್ರಕಾರವಾಗಿ ಹೋದ್ರೆ, ಹ್ಮ್ ಹಿಂದೆ ಒಂದು ಉಗ್ರಪ್ಪನ ವರದಿ ಬಂದಿತ್ತು. ಇಲ್ಲಿ 100 ಶವಗಳು ಸಿಗ್ತಾ ಇದಾವೆ, 1000 ಸಿಗ್ತಾ ಇದಾವೆ ಅಂತ ಉಗ್ರಪ್ಪನ ವರದಿ ಅದು ಕೂಡ ಹೇಳ್ತಾ ಇತ್ತು. ಮತ್ತ ಆ ಅಧಿಕಾರಿಗಳ ಸಮೇತ ಅವರು ತನಿಖೆ ಮಾಡಿರಲ್ಲ, ಹ್ಮ್ ಹ್ಮ್ ಅದು ಸುಳ್ಳ ಹಂಗಾದ್ರೆ? ಓಕೆ. ಹ್ಮ್ ಈಗ ಹ್ಮ್ ಈಗ ಅವನು ನಕಲಿ ಯೂಟ್ಯೂಬರ್ ಏನೀಗ ಮಾತಾಡಿದನಲ್ಲ, ಹ್ಮ್ ಅವನು ಸತ್ಯದ ಪರವಾಗಿ ಮಾತನಾಡದೆ ಸಾಮಾಜಿಕ ಹೋರಾಟಗಾರರನ್ನ ತೇಜೋವಧೆ ಮಾಡ್ಲಿಕ್ಕೋಸ್ಕರಗಿನ ಅವನು ಮಾತನಾಡ್ತಾ ಇರ್ತಕ್ಕಂಥದ್ದು. ಅದರಲ್ಲಿ ಅವನು ಬೇಳೆ ಬೇಯಿಸ್ಕೊಂಡು ಅವನು ಅದರಲ್ಲಿ ಹೆಂಡತಿ ಮಕ್ಕಳನ್ನ ಸಾಕ್ತಾ ಇರ್ತಕ್ಕಂಥದ್ದು. ಹೌದು. ಮೊದಲನೇದಾಗಿ ಹ್ಮ್ ಯಾಕೆ ಅಂತಂದ್ರೆ, ಅವನು ನಿಷ್ಪಕ್ಷಪಾತವಾದಂತಹ ತನಿಖೆ ಅಥವಾ ಸತ್ಯದ ಪರವಾಗಿ ವರದಿಯನ್ನ ಮಾಡಬೇಕು ಅಂತಿದ್ರೆ, ಈಗ ಮೊನ್ನೆ ಸೌಜನ್ಯ ಹೋರಾಟ ಏನಿದೆ ಅದರ ಸಂಬಂಧವಾಗಿ ಸುಪ್ರೀಂ ಕೋರ್ಟ್ ನಲ್ಲಿ ಅವರನ್ನ ಇದು ತನಿಖೆ ಆಗಬೇಕು ಮತ್ತು ಈಗ ಸೌಜನ್ಯ ಸಾಕ್ಷಿಗಳನ್ನ ಪ್ರೊಟೆಸ್ಟ್ ಮಾಡಬೇಕು ಅನ್ನುವಂತ ವರದಿ ಕೂಡ ಆಲ್ರೆಡಿ ಈಗ ಆದೇಶ ಕೂಡ ಬಂದಾಗಿದೆ. ಹೌದು. ಅವರು ಅದರ ಬಗ್ಗೆ ಅವನು ವರದಿ ಮಾಡಬೇಕಾಗಿತ್ತು, ಅದರ ಬಗ್ಗೆ ವರದಿ ಮಾಡಿಲ್ಲ. ಒಂದು ತದನಂತರವಾಗಿ BLR ಪೋಸ್ಟ್ ಅಂದ್ರೆ ಬೆಂಗಳೂರು ಪೋಸ್ಟ್ ಏನ್ ಮಾಡಿದೆ, ವರದಿಯನ್ನ ಮಾಡ್ತಾ ಇದೆ. ಅದು ನಿರಂತರವಾಗಿ ವರದಿಯನ್ನ ಮಾಡ್ತಾ ಇದೆ. ಜೀನ್ಸ್ ಪ್ಯಾಂಟ್ ನಲ್ಲಿ ಕೊಳತೆ ಶವ ಕೂಡ ಸಿಕ್ಕಿದೆ. ಇನ್ನೊಂದು ಮತ್ತೊಂದು ಸಾಕಷ್ಟು ವರದಿಯನ್ನ ಮಾಡಿದೆ. ತದನಂತರವಾಗಿ ಇವತ್ತು ಕೂಡ ಒಂದು BLR ಪೋಸ್ಟ್ ವರದಿ ಮಾಡಿದೆ. ಅದು ಭಯಾನಕವಾಗಿದೆ. ಏನು ಅಂತಂದ್ರೆ, ಧರ್ಮಸ್ಥಳದ ಬಂಗ್ಲೆಗುಡ್ಡೆ ಎನ್ನುವಂತದ್ದು ಸಾವಿನ ಒಂದು ಸ್ಥಳ, ಸಾವಿನ ನಗರ ಅಂತ ಹೇಳ್ಬಿಟ್ಟಿದೆ. ಅಂದ್ರೆ ಹಲವಾರು ಒಂದು ಹೊಸ ಹೆಸರು ನಾಮಕರಣ ಆಗಿದೆ. ಹೌದು, ಬಂಗ್ಲೆಗುಡ್ಡೆಗೆ, ಧರ್ಮಸ್ಥಳದ ಬಂಗ್ಲೆಗುಡ್ಡೆಗೆ ಒಂದು ಹೊಸ ಹೆಸರನ್ನ ನಾಮಕರಣ ಮಾಡಿದೆ. ಇದು ಸಾವಿನ ನಗರ, ಸಾವಿನ ಪ್ರದೇಶ ಅಂತೇಳಿ ನಾಮಕರಣ ಮಾಡಿದೆ. ಈಗಾಗಲೇ ಅಲ್ಲಿ 9 ಬುರುಡೆಗಳು ಸಿಕ್ಕಿರ್ತಕ್ಕಂಥದ್ದು ಮತ್ತು 1000ಕ್ಕೂ ಹೆಚ್ಚು ಮೂಳೆಗಳು ಅಲ್ಲಿ ಸಿಕ್ಕಿರ್ತಕ್ಕಂಥದ್ದು. ಈಗ ಆಲ್ರೆಡಿ FSLಗೆ ಅದು ವರದಿ ಕೂಡ ಹೋಗಿರ್ತಕ್ಕಂಥದ್ದು. ಇಷ್ಟು ಅಂಶಗಳನ್ನ ಇಟ್ಟುಕೊಂಡು ಆತ ಸತ್ಯದ ವರದಿಯನ್ನ ಮಾಡಬೇಕಾಗಿತ್ತು. ಇವ್ಯಾವನ್ನೂ ಕೂಡ ಮಾಡದೆ ಧರ್ಮಸ್ಥಳದ ಬಂಗ್ಲೆಗುಡ್ಡೆಯಲ್ಲಿ ಅವ್ರು ಯಾರೋ SIT ಅವರು ಅವರಿಗೆ ಕೂಲಿ ಕಾರ್ಮಿಕರಿಗೆ ಪೇಮೆಂಟ್ ಮಾಡಿಲ್ಲ ಅಂತಂದ್ರೆ, ಅಥವಾ ಗ್ರಾಮ ಪಂಚಾಯತಿ ಅವರು ಏನೋ ಪೇಮೆಂಟ್ ಮಾಡಿಲ್ಲ ಅಂತಂದ್ರೆ, ಅದನ್ನ ಸರ್ಕಾರ ಭರಿಸಬೇಕಾಗುತ್ತೆ. ಅದರ ಪೇಮೆಂಟ್ ಅನ್ನ ಅಥವಾ ಗ್ರಾಮ ಪಂಚಾಯತಿಯವರು ಅಥವಾ SIT ಅವರು ಅಥವಾ ಸರ್ಕಾರ ಅದರನ್ನ ಆ ಪೇಮೆಂಟ್ ಅನ್ನ ಭರಿಸಬೇಕಾಗುತ್ತೆ. ಹಂಗಾಗಿ ಅವರನ್ನ ಕೇಳ್ತಕ್ಕಂತ ಧೈರ್ಯ ಬೇಕು ಅವನಿಗೆ. ಆ ಲೋಫರ್ ಅಯೋಗ್ಯನಿಗೆ ಏನಿದೆಯಲ್ಲ, ಆ ಲೋಫರ್ ಅಯೋಗ್ಯ ಕಚಡ ನಾಲಾಯಕ್ ನನ್ನ ಮಗನಿಗೆ ತಾಕತ್ತಿದ್ರೆ ಅಥವಾ ದಮ್ಮಿದ್ರೆ ಸರ್ಕಾರಕ್ಕೆ ಪ್ರಶ್ನೆ ಮಾಡ್ಲಿ, SITಗೆ ಪ್ರಶ್ನೆ ಮಾಡ್ಲಿ, ಗ್ರಾಮ ಪಂಚಾಯತಿಗೆ ಪ್ರಶ್ನೆ ಮಾಡ್ಲಿ. ಈಗ ಕೂಲಿ ಕಾರ್ಮಿಕರಿಗೆ ಮತ್ತು JCB ಅವರಿಗೆ ನೀವು ಪೇಮೆಂಟ್ ಮಾಡ್ರಿ ಅಂತೇಳಿ ಅವರಿಗೆ ಪ್ರಶ್ನೆಯನ್ನ ಮಾಡಬೇಕು. ಇಲ್ಲ ಅಂತಂದ್ರೆ ಸಾಮಾಜಿಕ ಹೋರಾಟಗಾರರನ್ನ ತೇಜೋವಧೆ ಮಾಡ್ಕೊಂತ ಏನು ಯೂಟ್ಯೂಬ್ ನಲ್ಲಿ ಏನ್ ದುಡಿತಾ ಇದ್ದಾನಲ್ಲ, ಹೆಂಡತಿ ಮಕ್ಕಳನ್ನ ಸಾಕ್ತಾ ಇದ್ದಾನಲ್ಲ, ಅವ್ನ್ ಪೇಮೆಂಟ್ ಮಾಡ್ಲಿ ಸಾಧ್ಯವಾದ್ರೆ.
ಇಲ್ಲ ಅವನಿಗೂ ಸಾಧ್ಯವಾಗಿಲ್ಲ ಅಂತಂತಂದ್ರೆ ಇವನು ಹೇಳ್ಬಿಡ್ಲಿ, ಸರ್ಕಾರಕ್ಕೂ ಪೇಮೆಂಟ್ ಮಾಡಕ್ಕಾಗಲ್ಲ, ನಮಿಗೂ ಪೇಮೆಂಟ್ ಮಾಡಕ್ಕಾಗಲ್ಲ, ನೀವು ಸಾಮಾಜಿಕ ಹೋರಾಟಗಾರರು ನೀವೇ ಪೇಮೆಂಟ್ ಮಾಡ್ರಿ, ನಾವು ಗಂಡಸರಲ್ಲ, ನಾವು ಶಂಡತನ ಇರೋರು, ನಾವು ಗಂಡಸರೇ ಅಲ್ಲ ಅಂತ ಹೇಳಿ ಒಂದು ವರದಿಯನ್ನು ಕೊಡ್ಲಿ. ಹಂಗಾದ್ರೆ ನಾವು ಕೂಡಗಿನ ಬರೆಸ್ತೀವಿ, ನಾವೆಲ್ಲರೂ ಕೂಡಗಿನ 1-2 ರೂಪಾಯಿ ಹಾಕಿ ಬರೆಸ್ತೀವಿ. ಅವನು ಒಪ್ಕೋಬೇಕು ನಾವು ಗಂಡಸರಲ್ಲ ಅಂತೇಳಿ. ನಾವು ಸರ್ಕಾರಕ್ಕೂ ಪ್ರಶ್ನೆ ಮಾಡಕ್ ತಾಕತ್ತಿಲ್ಲ ನಮ್ಮ ಹತ್ರ, SIT ಅವರಿಗೂ ಪ್ರಶ್ನೆ ಮಾಡಕ್ ತಾಕತ್ತಿಲ್ಲ, ವಿತ್ ಗ್ರಾಮ ಪಂಚಾಯತಿ ಅವರಿಗೂ ನಾವು ಪ್ರಶ್ನೆ ಮಾಡಕ್ ತಾಕತ್ತಿಲ್ಲ ನಮ್ಗೆ. ನಾವು ಗಂಡಸರಲ್ಲ, ಹಂಗಾಗಿ ನಾವು ಒಬ್ರು ಪರವಾಗಿ ನಾವು ತಿನ್ಕೊಂಡು ಅಮೇಧ್ಯ ತಿನ್ಕೊಂಡು ಅವ್ರು ಹಾಕಿದ್ ತಿನ್ಕೊಂಡು ಬದುಕೋರು ನಾವು. ನಮಗೆ ಅದನ್ನ ಬರ್ಸಕ್ಕಾಗಲ್ಲ. ದಯವಿಟ್ಟು ಸಾಮಾಜಿಕ ಹೋರಾಟಗಾರರ ತಾವುಗಳು ಒಂದು ಮಾನವೀಯತೆಯಿಂದ, ಒಂದು ಕಾಳಜಿಯಿಂದ ತಾವುಗಳೇ ಬರೆಸ್ಬೇಕು ನಮಗೆ. ನಾವು ಅವ್ರು ಒಂದು ವರದಿಯನ್ನ ಕೊಡ್ಲಿ ಅಥವಾ ಒಂದು ಲೈನ್ ಅನ್ನ ಯೂಟ್ಯೂಬ್ ಅಲ್ಲಿ ಹಾಕ್ಲಿ. ಹಂಗಾದ್ರೆ ನಾವುಗಳು ಏನಿದೀವಲ್ಲ ಸಾಮಾಜಿಕ ಹೋರಾಟಗಾರರು ಎಲ್ರೂ 1 ರೂಪಾಯಿ ಹಾಕಿದ್ರು ಕೂಡಗಿನ 2 ರೂಪಾಯಿ 1 ರೂಪಾಯಿ ಎಷ್ಟಾಗುತ್ತೋ ಅಷ್ಟು ಹಾಕಿದಪ್ಪ ಅಂತಂದ್ರೆ ಅವ್ರ 1 ಲಕ್ಷ ಇರ್ಲಿ 2 ಲಕ್ಷ ಇರ್ಲಿ ಅವ್ರ ಪೇಮೆಂಟ್ ಅನ್ನ ನಾವು ಬರೆಸ್ತೀವಿ. ಆ ಲೋಫರ್ ಅಯೋಗ್ಯ ಅವ್ನ ನಾಲಾಯಕ ತಂದೆಲ್ಲ ಒಯ್ದು ಅವ್ನಿಗೆ ಮಾಡಕ್ ಬೇರೆ ಕೆಲಸ ಇಲ್ಲ. ಅವನಿಗೆ ಏನ್ ನಡೀತಾ ಇದೆ ಸುಪ್ರೀಂ ಕೋರ್ಟ್ ಅಲ್ಲಿ, ಏನ್ ಬೆಳವಣಿಗೆ ನಡೀತಾ ಇದೆ, ಈ BLR ಪೋಸ್ಟ್ ಏನ್ ವರದಿ ಮಾಡ್ತಾ ಇದೆ, ಅಲ್ಲಿ ಎಷ್ಟು ಬುರುಡೆಗಳು ಸಿಕ್ಕಿದಾವೆ, ಎಷ್ಟು ಮೂಳೆಗಳು ಸಿಕ್ಕಿದಾವೆ, ಏನು ಒಂದು ತಿಳಿಲಾರ್ದೇನೆ, ಒಂದು ನಿಷ್ಪಕ್ಷಪಾತವಾದ ತನಿಖೆ ಇಲ್ಲಾರ್ದೇನೆ ಒಬ್ರು ಪರವಾಗಿ ಮಾತಾಡ್ತಾನಂತಂದ್ರೆ ಅವನು ಅಮೇಧ್ಯ ತಿಂದಿದ್ದಾನೆ ಅಂತ ಅರ್ಥ. ಆ ಲೋಫರ್ ಅಯೋಗ್ಯನಿಗೆ ಅವನಿಗೆ ಈ ಹಾಕ್ರಿ ಅವನಿಗೆ ಏನಂತಂದ್ರೆ ಸಮಾಜನೇ ಬುದ್ಧಿ ಕಲಿಸ್ಬೇಕು. ಇಲ್ಲ ಅಂತಂದ್ರೆ ಇಂಥವ್ರನ್ನ ಏನ್ ಯೂಟ್ಯೂಬ್ ಮಾಡಿದಾರಲ್ಲ ಅದನ್ನ ನನಗೆ ಒಂದು ವಿಡಿಯೋ ಲಿಂಕ್ ಹಾಕ್ರಿ, ನಾನೇ ಬಂದು ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡ್ತೀನಿ ಅವನಿಗೆ. ಸುಳ್ಳು ವರದಿ ಮಾಡ್ಕೊಂತ ಇಂಥ ಲೋಫರ್ಗಳು ಇದು ಮಾಡ್ತಾ ಇದಾರೆ, ಒಂದು ಫೇಸ್ಬುಕ್ ಅಲ್ಲಿ ಸುಳ್ಳು ಸುದ್ದಿ ಹರಡಿಸ್ತಾ ಇದಾರೆ ಅಂತೇಳಿ ನಾನೇ ಒಂದು ಕಂಪ್ಲೇಂಟ್ ಹಾಕ್ತೀನಿ ಅವನ ಮೇಲೆ. ಕಂಪ್ಲೇಂಟ್ ಹಾಕ್ಬೇಕು ಅಂತವ್ರ ಮೇಲೆ. ಹೌದೌದು. ಅಲ್ಲ ಗೌಡ್ರೆ, ಹಾಗಾದ್ರೆ ಬುದ್ಧಿ ಬರೋದು. ಏನ್ ಈ ಲೋಫರ್ಗಳು ಏನ್ ಮಾಡಕ್ ಬೇರೆ ಕೆಲಸ ಇಲ್ಲೇನ್ರಿ ಇವ್ರಿಗೆ? ಅಲ್ಲ ಗೌಡ್ರೆ, ಅಲ್ಲ ನೋಡಿ, ಈಗ ರಾಜ್ಯದ ತುಂಬಾ ಅಕ್ರಮ ಮೀಟರ್ ಬಡ್ಡಿ ದಂಧೆ ಮಾಡ್ಕೊಂತ ಬೇಜನ್ ಜನ ಸತ್ತು ಹೋಗಿದ್ದಾರೆ. ಇದ್ರ ಬಗ್ಗೆ ಇಲ್ಲಿ ವರದಿ ಇಲ್ಲ. ಇಷ್ಟೆಲ್ಲ ಅನಾಹುತಗಳಾಗ್ತಿದೆ, ಇದ್ರ ಬಗ್ಗೆ ಇಲ್ಲಿ ವರದಿ ಇಲ್ಲ. ಅಕಸ್ಮಾತ್ ಇವ್ರು ಷಡ್ಯಂತ್ರ ಮಾಡಿದ್ರೆ SIT ಅಧಿಕಾರಿಗಳನ್ನು ಗೆಣಿಸ್ ಕರೀತಿದಾರ, ಇವ್ನ ತಗೊಂಡೆ ಒಳಗಾಗ್ತಿದಿಲ್ವಾ? ಇಷ್ಟ ದಿನ ಟೈಮ್ ಕೊಡ್ತಿದ್ರ? ಇವ್ರೇನ್ ದೊಡ್ಡ ಅಲ್ರಿ ಷಡ್ಯಂತ್ರ ಎಲ್ಲಿ ಬಂತ್ರಿ? ಅವ್ರು ಷಡ್ಯಂತ್ರ ಮಾಡ್ತಾ ಇದ್ರೆ ಈ BLR ಪೋಸ್ಟ್ ವರದಿ ಮಾಡ್ತಾ ಇದೆ, SIT ತನಿಖೆ ಮಾಡ್ತಾ ಇದೆ. ಅಲ್ಲಿ ಏನ್ ಸಿಕ್ಕಿರೋದೇನು ಏನು ಯಾವ್ದು ಕಿರಾಣಿ ಅಂಗಡಿಗಿರೋ ಸಾಮಾನ್ ಸಿಕ್ಕಿದಾವ ಅಥವಾ ಮನುಷ್ಯನ್ ಮೂಳೆಗಳು ಸಿಕ್ಕಿದಾವ? ಅಲ್ಲಲ್ರಿ, ಕಿರಾಣಿ ಅಂಗಡಿಗಿರೋ ಸಾಮಾನ್ ಸಿಕ್ಕಿಲ್ಲ, ಅಲ್ಲಿ ಮನುಷ್ಯನ್ ಮೂಳೆಗಳು ಮನುಷ್ಯನ್ ಬುರುಡೆಗಳು ಸಿಕ್ಕಿರೋದಲ್ಲಿ. ಇದ್ರ ಬಗ್ಗೆ ಮಾತಾಡಲ್ವಾ? ಮತ್ತೆ ಸಿಕ್ಕಿರೋದೇನ್ ಗೆಣಸಿಳಕ್ಕೆ ಸಿಕ್ಕಿದಾವ? ಏನ್ ಕಿರಾಣಿ ಅಂಗಡಿಗಿರೋ ಸಾಮಾನ್ ಸಿಕ್ಕಿದಾವ? ಅಷ್ಟು ಗೊತ್ತಾಗಲ್ಲ ಆ ಯೋಗಿನಿಗೆ, ಆ ಲೋಫರ್ ನನ್ ಮಗನಿಗೆ, ಆ ಕಚಡ ಲೋಫರ್ ಅಯೋಗ್ಯ ಆ ಲುಚ್ಚ ನನ್ ಮಗನಿಗೆ ಅದು ಗೊತ್ತಾಗಲ್ವಾ? ತಗೊಂಡ್ ಮೊದ್ಲು ಒದ್ದು ಹೊಳಗಾಕ್ಬೇಕ ಅಂತಾರನ, ಒದ್ದು ಹೊಳಗಾಕ್ಬೇಕು. ಒದ್ದು ಹೊಳಗಾಕರ್ ಯಾರು ಇಲ್ಲಲ್ಲ, ಹಿಂಗಾಗಿ ನಾಟಕ ಮಾಡ್ತಾರ. ಇದನ್ನ ಮೊದ್ಲು ಯಾರಾದ್ರೂ ಆಗ್ಲಿ ಕಂಪ್ಲೇಂಟ್ ಕೊಡ್ರಿ. ಇಲ್ಲ ಬರ್ರಿ ನಾನು ಬರ್ತೀನಿ, ಹೋಗಿ ಅವನ ಮೇಲೆ ಯಾವನವನು ಆ ಲೋಫರ್ ಮೇಲೆ ಹೋಗಿ ಕಂಪ್ಲೇಂಟ್ ಲಾಡ್ಜ್ ಮಾಡ್ಬಾರನ್ನ. ಹಂಗಾದ್ರೆ ಗೊತ್ತಾಗುತ್ತೆ ಆ ಲೋಫರ್ಗಳಿಗೆ. ಸುಳ್ಳು ಸುದ್ದಿ ಏನ್ ಅಲ್ರಿ ಆಟ ಆಡ್ತಿದಾರಂತ ಅವ್ರು. ಆ ಲಿಂಕ್ ನನಗೆ ಹಾಕ್ರಿ, ಅದನ್ನ ಹಾಕ್ರಿ, ಅದನ್ನ ಫಸ್ಟ್ ಹೋಗಿ ಕಂಪ್ಲೇಂಟ್ ಲಾಡ್ಜ್ ಮಾಡ್ಬಾರನ್ನ. ಮಾಡಕ್ ಬೇರೆ ಕೆಲಸ ಇಲ್ಲ. ಅವ್ನ್ ಬೇರೆ ಕೆಲಸ ಇಲ್ಲ ಅಂತಂದ್ರೆ ಸುಮ್ನೆ ಇರ್ಲಿ. ಅದು ಬಿಟ್ಬಿಟ್ಟು ಸಾಮಾಜಿಕ ಹೋರಾಟಗಾರನ ತೇಜೋದಯ ಮಾಡ್ಕೊಂತಿರೋದು. ಆ ಲೋಫರ್ಗೆ ಯಾವನ್ರಿ ಅವ್ನ್ ಪರ್ಮಿಷನ್ ಕೊಟ್ಟಿದ್ದವನಿಗೆ? ಅಲ್ರಿ ಟೆರರಿಸ್ಟ್ಗಳು ಇವರು. ಇದನ್ನೇ ಪಾಯಿಂಟ್ ಹಾಕಿ ನಿಮ್ ಯೂಟ್ಯೂಬ್ ಅಲ್ಲಿ ಇದನ್ನೇ ಹಾಕಿ. ಯಾಕೆ ಅಂತಂದ್ರೆ ಅಲ್ಲಿ 100 ಶವಗಳು ಬಿದ್ದಿದಾವೆ, ಇನ್ನೊಂದು ಮತ್ತೊಂದು ಬಿದ್ದಿದಾವ ಅಂತಂದ್ರೆ ಅದ್ರ ಬಗ್ಗೆ ಮಾತಾಡ್ಲಾರ್ದೆ, ಯಾವ್ದ್ರ ಬಗ್ಗೆ ಮಾತಾಡ್ಲಾರ್ದೆ ಇವ್ರು ಸಾಮಾಜಿಕ ಹೋರಾಟಗಾರರು ಕ್ರಿಯೇಟ್ ಮಾಡಿದ್ರು, ಇವರೇ ಪೇಮೆಂಟ್ ಕಟ್ಟಬೇಕು ಅಂತ ಅನ್ನೋದು ಏನಿದೆಯಲ್ಲ, ಇದು ಕೊಲೆಗಾರರಿಗೆ ಸಪೋರ್ಟ್ ಮಾಡ್ದಂಗೆ. ಇಂಥವ್ರು ಟೆರರಿಸ್ಟ್ಗಳನ್ನ ಅನ್ಲಾರ್ದೆ ಅಥವಾ ಉಗ್ರಗಾಮಿಗಳನ್ಲಾರ್ದೆ ಇನ್ನೇನ್ ಅನ್ಬೇಕಾಗುತ್ತೆ? ಹೌದೌದು. ಇಂಥವ್ರನ್ನ ಮೊದ್ಲು ಒದ್ದು ಹೊಳಗಾಕ್ಬೇಕು ಇವ್ರನ್ನ. ನೋಡಿ, ಇಂಥವ್ರ ಬಗ್ಗೆ ಯಾರು ಕೇಸ ಮಾಡಲ್ಲ. ಇವ್ ಸೋಮಟ ಕೇಸ್ ಕೂಡ ಆಗೋದಿಲ್ಲ. ಯಾಕೆ ಹೇಳಿ? ಅವ್ರ ಕಡೆ ಇರ್ತಕ್ಕಂಥವ್ರ ಮೇಲೆ ನ್ಯಾಯ ಎಲ್ಲಿದ್ದಾರೆ? ಇದೆ ಸರ್, ನ್ಯಾಯ ಇದೆ, ಬರುತ್ತೆ. ಇನ್ನ ಗಂಡಸ್ತನ ಇರೋರು ಇನ್ನ ಸಾಮಾಜಿಕ ಹೋರಾಟಗಾರರು ಇನ್ನ ಬದುಕಿದಾರ, ಗಂಡಸ್ರು ಬದುಕಿದಾರ. ಬರೀ ಮಕ್ಳು ಮಾಡೋದು ಒಂದ ಗಂಡಸ್ತನ ಅಲ್ಲ. ಗಂಡಸ್ರು ಅಂತಂದ್ರ ಧರ್ಮದ ಪರವಾಗಿ ನಿಂತ್ಕೊಂಡಾರ ಅಂತ ಗಂಡಸ್ರು ಇನ್ನ ಭೂಮಿ ಮೇಲೆ ಅದಾರ. ಅಂತವ್ರು ಮಾಡೇ ಮಾಡ್ತಾರ. ಅವ್ನ ಮೇಲೆ ಫಸ್ಟ್ ಕೇಸ್ ಲಾಡ್ಜ್ ಮಾಡೋದ್ ನೋಡ್ರಿ.
ಸರಿ ಮಾಡ್ಲೇಬೇಕ್ರಿ ಹಾ? ಮಾಡ್ಲೇಬೇಕ್ರಿ. ಫೇಕ್ ಸುದ್ದಿ ಆಯ್ತು. ಹಬ್ಬಬಾರ್ದು ಹಬ್ಬಬಾರ್ದು ಹೌದು ಹೌದು ಅಲ್ಲೇನ್ ಸಿಕ್ಕಿಲ್ಲ ಇವ್ರು ಷಡ್ಯಂತ್ರ ಮಾಡಿದ್ರ ಅಂದ್ರೆ ಮಾಡ್ಲಿ ಸಂತೋಷ. ಹೌದು. ಅಲ್ಲ ಹ? ಷಡ್ಯಂತ್ರ ಮಾಡೋಣ ಅವ್ನ ಯಾವನ ಅವನು ಆ ಲೋಫರ್ ನನ್ನ ಮಗನ ಮೊದ್ಲು ಒದ್ದು ಹೊಳಗಾಕ್ಬೇಕು. ಹೌದು. ಒದ್ದು ಹೊಳಗಾಕಿದ್ರ ಹ್ಮ್. ಬುದ್ಧಿ ಬರ್ತೈತೆ. ಅಲ್ಲಿವರೆಗೆ ಬುದ್ಧಿ ಬರಲ್ಲ. ಈಗ ಏನ್ ಗಂಡಸರು ಅಂತಂದ್ರೆ ಬರೀ ಮಕ್ಕಳು ಮಾಡ್ಕೊಳಾರಲ್ಲ, ಧರ್ಮದ ಪರವಾಗಿ, ನ್ಯಾಯದ ಪರವಾಗಿ, ಸತ್ಯದ ಪರವಾಗಿ ನಿಲ್ಲೋರು ಗಂಡಸರು. ಅಂತ ಗಂಡಸ್ರನ್ನ ಭೂಮಿ ಮೇಲೆ ಬದುಕ್ಯಾರ, ಅದ್ ತೋರಿಸ್ತೀವಿ, ಮುಂದೆ ಗೊತ್ತಾಕತ್ತ ಅವ್ರಿಗೆ. ಹೌದು ಗೌಡ್ರ, ಹೌದು ಹೌದು ಹೌದು. ಹಾ, ಗಂಡಸ್ತನ ಇಲ್ಲರು ಗಂಡಸಲ್ಲ ಅವನು, ಮಾತಾಡ್ರನ್ನ ಅವನು. ಅಲ್ಲ, ಸಾಕ್ಷಿ ಆಧಾರ ಇಟ್ಕೊಂಡು ಮಾತಾಡ್ಲಿ, ಬೇಡ ಅಂತ ಹೇಳೋದಿಲ್ಲ. ಅವ್ನ್ ಗಂಡಸಲ್ಲ ರೀ, ಅದಕ್ಕೆ ಮಾತಾಡಿದಾನ ಅವನು. ಸಾಕ್ಷಿ ಆಧಾರಗಳಿರ್ಬೇಕಲ್ವಾ? ಏನ್ ಮಾತಾಡ್ತಾ ಇದ್ ನಾನು ಏನಿಲ್ಲ. ಅಲ್ರಿ, ಸಾಕ್ಷ್ಯಾಧಾರಗಳು ಯಾವ ಪರವಾಗಿದಾವೆ? ಇಲ್ಲಿ ಕೊಲೆಗಳು ನಡೆದಿವೆ ಅನ್ನೋ ಅನುಮಾನ ಸೃಷ್ಟಿಸಿದಾವೆ. ಅಂತದ್ರಲ್ಲಿ ಇವರೇ ಪೇಮೆಂಟ್ ಭರಿಸ್ಬೇಕು, ಸಾಮಾಜಿಕ ಹೋರಾಟಗಾರರು ಅಂತಂದು ಹೇಳಿದ್ರೆ, ಇವನು ಸಾಮಾಜಿಕ ಹೋರಾಟಗಾರನ ತೇಜೋವಧೆ ಮಾಡ್ತಾ ಇದ್ರೆ ಅವ್ನ್ ಗಂಡ್ಸಲ್ಲ ಅವನು. ಹೌದು. ಹಾ, ಶಂಡ ಇದ್ದಂಗ ಲೋಫರ್ ಅವನು. ಹಾ, ಗಂಡ್ಸಲ್ಲ ಅವನು. ಅಂತವನು ಮೊದ್ಲು ಒದ್ದು ಹೊಳಗಾಕ್ಬೇಕು. ಹ್ಮ್. ಅಲ್ಲ ಗೌಡ್ರ, ಸಾಧ್ಯವಾದ್ರೆ ಯಾರ್ಯಾರು ಇರ್ತೀರಿ, ಯಾರಾದ್ರೂ ಒಬ್ರು ಹೋಗಿ ಅವ್ರಿಗೆ ಕಂಪ್ಲೇಂಟ್ ಕೊಡ್ರಿ. ನಾನು ಸಾಧ್ಯವಾದ್ರೆ, ನಾನು ಸ್ವಲ್ಪ ಏನು ಕೆಲಸದಲ್ಲಿ ಒತ್ತಡದಲ್ಲಿ ಇದ್ದೀನಿ, ಹಂಗಾಗಿ ನಾನು ನೋಡ್ತೀನಿ, ಸಾಧ್ಯವಾದ್ರೆ ಬರ್ತೀನಿ. ಬರ್ರಿ, ನೀವು ಒಟ್ಟಿಗೆ ಹೋಗಿ ಕಂಪ್ಲೇಂಟ್ ಲಾಡ್ಜ್ ಮಾಡೋಣ. ಓಕೆ ಸರ್, ಹಾಗೆ ಮಾಡೋಣ. ಓಕೆ ಸರ್, ಓಕೆ ಸರ್, ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ಸರ್. ಓಕೆ ಸರ್, ಓಕೆ, ಥ್ಯಾಂಕ್ ಯು.